ಇದು ಯೋಚನೆ ಏನಂತಂದ್ರೆ ಒಂದು ಬಿಸ್ನೆಸ್ ಮೈಂಡ್, ಆಮೇಲೆ ತುಂಬಾ ಇಷ್ಟ ಆಯ್ತು ನಮ್ಗೆ ಇವ್ರಿಗಾಗಲಿ ಕೇರೂರು ಹಮ್ಮಿಂಗಾಡು ಸಿಗುತ್ತಲ್ಲ ಎಳ್ಗ ವೈಟ್ ಎಳ್ಗ ಹಾಕ್ಬೇಕಂತ ಹೇಳ್ಬಿಟ್ಟು. ಬಟ್ ಬೇರೆ ಬೇರೆ ಜಾತಿ ಸಾಕ್ಬೇಕಂತ ನಾವ್ ಅದೇ ತರ ಬಾಕ್ಸ್ ಟೈಪ್ ಅಲ್ಲೇ ಮಾಡ್ಸಿದ್ವಿ. ನಮ್ದು ಮೇನ್ ಕರೆ ಕಣ್ಣು ಕೋಡು ತಾಕತ್ತಾಗಿರ್ಬೇಕು ನೋಡಕ್, ಯಾವ್ದು ಆಳಕ್ಕಿಲ್ಲ. ಆಳಕ್ಕಿದ್ರೆ ಮನೆ ಆಳ ಅಂತ ಒಂದ್ ಮಾತು ಕೇಳ್ಬಿಟ್ಟಿದ್ದೀರಾ, ಅದು ಪಕ್ಕ 100% ನಿಜ. ಅದು ನಾವ್ ಯಾವ್ದು ಆಳಕ್ ಕೆಲಸ ಮಾಡಿಸ್ತಾ ಇಲ್ಲ. ಬ್ಯಾಚ್ ಕ್ಲಿಯರ್, 3 ಬ್ಯಾಚ್ ಕ್ಲಿಯರ್ ಆಗಿದೆ. ಅದ್ರಲ್ಲೇ ಒಂದ್ ಬ್ಯಾಚ್ ಮಾತ್ರ ನಾವು ಎಲ್ಲ ಕುರಿ ಎಲ್ಲ ಸೇರ್ಬಿಟ್ಟು 20+ ಆಗಿದೆ. 20 lakh ಪ್ಲಸ್ ಏನ್ ಹಮ್ಮಿಂಗಾಡು ಎಳಗದಲ್ಲಿ ಹೈಟ್ ಇರ್ಬೇಕು, ಒಳ್ಳೆ ಗಡ್ಡೆ ಇರ್ಬೇಕು. ಮೇನ್ ಇದ್ರಲ್ಲಿ ಏನಪ್ಪಾ ನೋಡ್ತಾರ ಅಂತಂದ್ರೆ ಕುಡಿಬೇಕು ಅನ್ಸ್ತಾ ಇದ್ರ ಟಚ್ ಮಾಡಿ ಸಾಕು ನೀರು ಬರುತ್ತೆ. ಇದು ಪೈಪ್ ಟಚ್ ಮಾಡಿದ್ರೆ ಈಗ ಎಕ್ಸಾಂಪಲ್ ನಾವೇ ತಗೊಳ್ಳಿ ಸರ್, ನಾನು ಒಂದ್ 20 ಲಕ್ಷ ಬಂಡವಾಳ ಹಾಕಿನ ಅಂತಂದ್ರೆ, ಈಗ ನಮ್ಮ ಹೆಸರು ರಘು, ಇವ್ರು ನಮ್ ದೋಸ್ತ ವೀರೇಶ್ ಅಂತ ಹೇಳ್ಬಿಟ್ಟು ಇಬ್ಬರು ಪಾರ್ಟ್ನರ್ ಆಗಿ ಮಾಡಿರೋದು. ಇದು ಅರಳ್ಳಿ ಅಂತ ಹೇಳ್ಬಿಟ್ಟು ನಮ್ ಗ್ರಾಮ ಸರ್. ನಮ್ದು ವರ್ಕ್ ಬಂದು ಎಲ್ಲ ಪ್ರೊಫೆಷನಲ್ ಬಂದು ಬೆಂಗಳೂರಲ್ಲಿ ಇರೋದು, ಓನ್ ಬಿಸ್ನೆಸ್. ನಾವು ವಿಲೇಜ್ ಅಲ್ಲಿ ಏನಾರು ಒಂದ್ ಮಾಡ್ಬೇಕಂತ ಹೇಳಿ ನಾನು ನಮ್ಮ ಫ್ರೆಂಡ್ ಒಂದು ಕನಸಿತ್ತು ಸರ್. ಸೊ ಹಂಗಾಗಿ ನಾವೊಂದು ಹೈಟೆಕ್ ಕುರಿ ಸೆಟ್ ಮಾಡ್ಬೇಕಂತ ಹೇಳಿ ಮಾಡಿದ್ವಿ. ಮಾಡಿದಿರಿ. ಎಷ್ಟು ಬರುತ್ತೆ ಶೆಡ್ ಪೂರ್ತಿ ಸರ್? ಅಗಲ ಬಂದು 25 ಇದೆ. 25. ಉದ್ದ ಬಂದು 60 ಇದೆ. 60. ಎಷ್ಟು ಹಾಕಿದ್ರಿ ಇದು ಬಂಡವಾಳ? ಸರ್ ಬಂಡವಾಳ ಆಗಿದೆ ಎಲ್ಲ ಕುರಿ ಎಲ್ಲ ಸೇರ್ಬಿಟ್ಟು 20+ ಆಗಿದೆ. 20 lakh ಪ್ಲಸ್ ಇದಾಗುವಂತದ್ದು ಬಂಡವಾಳ. ಈ ಕುರಿಗಳ ಆಯ್ಕೆ ಸರ್, ಆಯ್ಕೆ ಹಿಂಗೆ ಯಾವ್ದನ್ನ ಫಸ್ಟ್ ಆರಂಭದಲ್ಲಿ ಆಯ್ಕೆ ಮಾಡ್ಕೊಂಡು? ಸರ್ ಈಗ ನಾವು ಆಯ್ಕೆ ಮೈಂಡ್ ಅಲ್ಲಿ ಇದ್ದಿದೆ ಫಸ್ಟ್ ಮೇನ್ ಎಳ್ಗ ಕೇರೂರು ಹಮ್ಮಿಂಗಾಡು ಸಿಗುತ್ತಲ್ಲ ಎಳ್ಗ ವೈಟ್ ಎಳ್ಗ ಹಾಕ್ಬೇಕಂತ ಹೇಳ್ಬಿಟ್ಟು. ಬಟ್ ಬೇರೆ ಬೇರೆ ಜಾತಿ ಸಾಕ್ಬೇಕಂತ ನಾವ್ ಅದೇ ತರ ಬಾಕ್ಸ್ ಟೈಪ್ ಅಲ್ಲೇ ಮಾಡ್ಸಿದ್ವಿ. ನಮ್ದು ಮೇನ್ ಎಲ್ಲ ಬ್ರೀಡಿಂಗ್ ಪ್ರೊಸೆಸ್. ಬ್ರೀಡಿಂಗ್ ನಾನೆಲ್ಲ ಬ್ರೀಡಿಂಗ್ ಪ್ರೊಸೆಸ್ ನಮ್ದು ಆಲ್ಮೋಸ್ಟ್ ಎಲ್ಲ ನೋಡ್ತಾ ಇದ್ರೆ ಏನ್ ನೋಡ್ತೀರಾ ಎಲ್ಲ ಎಣ್ಣೆ ಇರೋದು. ನಮ್ ಬ್ರೀಡಿಂಗ್ ಪ್ರೊಸೆಸ್ ಮಾಡ್ತಾ ಇರೋದು. ಬ್ರೀಡಿಂಗ್ ಪ್ರೊಸೆಸ್ ಗೆ ತಂದಿರೋವ ಇವು ಎಲ್ಲ ಬ್ರೀಡಿಂಗ್ ಪ್ರೊಸೆಸ್. ಕೆಲವರು ಬ್ಯಾಚ್ ಗಳು ಮಾಡ್ತಾರೆ. ಈಗ 6 ತಿಂಗಳು ಬ್ಯಾಚ್, 3 ತಿಂಗಳು ಬ್ಯಾಚ್ ಈ ತರ ಮಾಡ್ತಾರೆ. ಸರ್ ಅದು ಪಟ್ಲಿಯಲ್ಲಿ ಮಾಡ್ತಾರೆ. ಫಸ್ಟ್ ನಾನು ಇದು ಬ್ರೀಡಿಂಗ್ ಹಾಕೊಂಡ್ಬಿಟ್ಟು ನಾವು ಪಟ್ಲಿಯಲ್ಲಿ ಮಾಡ್ಬೇಕಂತ. ಈಗ ಈ ಸೈಡ್ ಏನಿದೆ ಕಾಣ್ತಿದೆ ನಿಮಗೆ, ಆ ಸೈಡ್ ಎಲ್ಲ ಬ್ಯಾಚ್ ವೇಜ್ ಮಾಡ್ತೀನಿ. ಪಟ್ಲಿ ಸಾಕಾಣಿಕೆ ಕಡೆ ಟಗರು ಅಂತಾರಲ್ಲ ಅದೇನು, ಈ ಕಡೆ ಹೆಣ್ಣು. ಕೆಲವೊಂದ್ ಜಾತಿನ ತರಬೇಕು, ಕೆಂದ ತರಬೇಕು. ಅಂದ್ರೆ ಎಲ್ಲಾ ಜಾತಿ ಕುರಿಗಳನ್ನ ತಂದು ಸಾಕ್ಬೇಕಂತ ಐಡಿಯಾ ಇದೆ ಸರ್. ಈಗ ಆಲ್ರೆಡಿ ಬ್ಯಾಚ್ ವಿಚಾರಕ್ಕೆ ಒಂದು ಎಷ್ಟು ಬ್ಯಾಚ್ ಕ್ಲಿಯರ್ ಆಗಿದೆ ಸರ್? ಈಗ ಸರ್ ಒಂದು 2-3 ಬ್ಯಾಚ್ ಕ್ಲಿಯರ್, 3 ಬ್ಯಾಚ್ ಕ್ಲಿಯರ್ ಆಗಿದೆ. ಅದ್ರಲ್ಲೇ ಒಂದ್ ಬ್ಯಾಚ್ ಮಾತ್ರ ನಾವು ತೂಕದ ಲೆಕ್ಕ ಕೊಟ್ಟಿದೀವಿ. ಇನ್ನ 2 ಬ್ಯಾಚ್ ಸರಸಟ್ಟು ನಾವು ಕೊಟ್ಟಿರೋದು. ಓಕೆ, ಸರಸಟ್ಟ ಆಗಿ ಈ ತರ ಕೊಟ್ಟಿರೋದು. ಕೆಜಿ ಲೆಕ್ಕ ಅಂತ ಬಂದ್ರೆ ಹೆಂಗೆ ಸೇಲ್ ಆಗ್ತದೆ ಸರ್ ಈ ಕಡೆ ಭಾಗದ? ಕೆಜಿ ಬಂದು ಎಳಗ ಬಂದ್ಬಿಟ್ಟು 430 ವರೆಗೆ ಕೊಟ್ಟಿದೀವಿ. 430 ಹಂಗೆ ನಾವು ಕೆಜಿ ಲೆಕ್ಕ ಕೊಟ್ಟಿದ್ದೀರಿ ಸರ್. ಕೆಲವರು ಈಗ ಸಿಂಗಲ್ ಬಂದ್ರೆ ಕೊಡಲ್ಲ ಅಂತಾರೆ. ನಿಮ್ದು ಹೆಂಗೆ? ಸಿಂಗಲ್ ಅಂದ್ರೆ ಓಕೆ, ನಾವು ಬ್ಯಾಚ್ ಬಂದ್ರೆ ಯಾವ ತರ ಸೇಲ್? ಸಿಂಗಲ್ ಎನಿ ಒಂದು ಯಾವ ತರ ಬಂದ್ರು ಓಕೆ, ನಾವು ಕೊಡಕ್ ರೆಡಿ ಇರ್ತೀವಿ. ಈಗ ನಿಮ್ಮ ಸೇಲ್ ಪರ್ಪಸ್ 3 ಬ್ಯಾಚ್ ಕ್ಲಿಯರ್ ಆಗಿದೆ ಅಂತ ಹೇಳಿದ್ರೆ ಸರ್, ಇನ್ನೊಂದು ವಿಚಾರ ಹೇಳ್ಬೇಕು. ನಾವು ಈಗ ಬಲ್ಕ್ ತಗೊಂಡಾಗ ಒಂದು ರೇಟು ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ. ಈಗ ಸಿಂಗಲ್ ತಗೊಂಡಾಗ ಅದು ಮಿನಿಮಮ್ ಫಿಕ್ಸ್. ಅದು ಸರ್ 450 ರೂಪಾಯಿ ಫಿಕ್ಸ್ ಮಿನಿಮಮ್ ತಗೊಂಡಾಗ. ಈಗ ಒಂದು ಬಲ್ಕ್ ಅಂತ ತಗೊಂಡಾಗ ಒಂದು ರೇಟ್ ಹೆಚ್ಚು ಕಡಿಮೆ ಆಗುತ್ತೆ. ಬಲ್ಕ್ ಆಗಿ ತಗೊಂಡ್ರೆ ಒಳ್ಳೆ ಲಾಭ ಇದೆ. ಹೌದೌದು, ಬಲ್ಕ್ ಅಲ್ಲಿ ತಗೊಂಡ್ರೆ ನಾವು ಒಂದು ರೇಟ್ ನೋಡಿ ಹೆಚ್ಚು ಕಡಿಮೆ ಕೊಟ್ಬಿಡ್ತೀವಿ. ಯಾಕಂದ್ರೆ ಬಲ್ಕ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಅನುಕೂಲ ಆಗುತ್ತೆ. ಸಿಂಗಲ್ ಬಂದಾಗ ನಮಗೊಂದು ವರ್ಕೌಟ್ ಆಗ್ಬೇಕಲ್ಲ, ಅದೊಂದು ರೇಟ್ ನೋಡಿ ಕೊಡ್ತೀವಿ. ಅದು ನಿಮ್ಮ ಸೇಲ್ ಪರ್ಪಸ್ 3 ಬ್ಯಾಚ್ ಕ್ಲಿಯರ್ ಆಗಿದೆ ಅಂತ ಹೇಳಿದ್ರೆ ಹೌದು, ಸಕ್ಸಸ್ ಆಗಿದೆ, ಫೇಲ್ಯೂರ್ ಆಗಿದೆ? ಇದು ನೈಜವಾಗಿ ನೇರವಾಗಿ ಸರಿ. ಸ್ಟಾರ್ಟಿಂಗ್ ಯಾವ್ದೇ ನಾವು ನೋಡ್ತಾ ಹೋದ್ರೆ ಸಕ್ಸಸ್ ಕಾಣಲ್ಲ, ಕಷ್ಟ ಪ್ರೊಫೆಷನಲ್ ಕಾಣಲ್ಲ. ನಮಗೆ ಬರ್ತಾ ಅದು ಇಂಕ್ರೇಜ್ ಆದಂಗ, ನಮ್ ಕುರಿ ಇಂಕ್ರೇಜ್ ಆದಂಗ ನಮ್ಗೆ ಸಕ್ಸಸ್ ಗೊತ್ತಾಗದು. ಬಟ್ ಲಾಸ್ ಅಂತೂ ಏನಾಗಿಲ್ಲ. ಲಾಸ್ ಅಂತೂ ಆಗಿಲ್ಲ. ಬ್ರದರ್, ಆಯ್ಕೆ ಕುರಿಗಳದ್ದು ಹೆಂಗೆ ಬ್ರದರ್? ಹೆಂಗೆ ಆಯ್ಕೆ? ಮೇನ್ ಹಮ್ಮಿಂಗಾಡು ಎಳಗದಲ್ಲಿ ಹೈಟ್ ಇರ್ಬೇಕು, ಒಳ್ಳೆ ಗಡ್ಡೆ ಇರ್ಬೇಕು. ಮೇನ್ ಇದ್ರಲ್ಲಿ ಏನಪ್ಪಾ ನೋಡ್ತಾರೆ ಅಂತಂದ್ರೆ ಮುಖ ಲಕ್ಷಣ, ಕಾಲು, ಈ ಕಣ್ಣು, ಕರಿ ಕಣ್ಣು, ಈ ತರದಲ್ಲಿ ಆಯ್ಕೆ ಮಾಡ್ತಾರೆ. ಬಟ್ ಇದು ಹೆಣ್ಗುರಿ. ಇದು ಹೆಣ್ಗುರಿ ಈ ತರ ಆಯ್ಕೆ ಮಾಡ್ಕೊಂತೀವಿ ನಾವು. ಗಂಡ್ಗುರಿ ಬಂದು ಈ ತರ ಇರ್ಬೇಕು, ಪಟ್ಲಿ. ಇದು ಮರಿ ಬಂದ್ಬಿಟ್ಟು ನಾವು ನೋಡೋದು ಯಾವ್ದೇ ಆಗ್ಲಿ ಪಟ್ಲಿ ಹೈಟ್ ನೋಡ್ತೀವಿ, ಲೆಂತ್ ನೋಡ್ತೀವಿ, ಆಮೇಲೆ ಗಡ್ಡೆ ನೋಡ್ತೀವಿ. ಔಟ್ಲುಕ್ ಮೇನು ಈ ಹಮ್ಮಿಂಗಾಡದಲ್ಲೇ ಔಟ್ಲುಕ್ ನೋಡ್ತಾರೆ. ಈ ತರ ಕರಿ ಕಣ್ಣು ಇರ್ಬೇಕು, ಮುಖ ಲಕ್ಷಣ ಚೆನ್ನಾಗಿರ್ಬೇಕು. ಕೋಡು ಮೇನ್ ನೋಡೋದೇ ಕೋಡು ಇವನ್ ಇರ್ಬೇಕು, ಚೆನ್ನಾಗಿರ್ಬೇಕು. ನೋಡ್ತಾ ಇದ್ರೆ ಒಂಥರ ನೋಡಕ್ಕೆ ಲುಕ್ ಇರ್ಬೇಕು. ಔಟ್ಲುಕ್ ಚೆನ್ನಾಗಿ ಬರ್ಬೇಕು. ನೋಡ್ತಾ ಇರ್ಬೋದು. ಈಗ ನೋಡಕ್ ಗಂಡು ಕುರಿಗಳೆಲ್ಲ ಪಟ್ಲಿಗಳು. ಇದು ಪ್ಯೂರ್ ಎಳ್ಗ. ಟೋಟಲ್ ಎಷ್ಟು ಒಂದೊಂದ್ಸತಿ ಬ್ಯಾಚಿಗೆ ಬಂದ್ರೆ ಹೆಂಗ್ ತಂದಿದ್ರಿ ಹಿಂದೆ ನೀವು ಮರಿಗಳು? ಸರ್, ನಾನು ಫಸ್ಟ್ ಬ್ಯಾಚ್ ಬಂದ್ಬಿಟ್ಟು ನಮ್ಮ ಫ್ರೆಂಡ್ ಮೂಲಕ ತರಿಸ್ಕೊಂಡಿದ್ದೆ. ನಾನು ಒಬ್ಬ ಪರಿಚಯ ನಮಗೆ ಅಲ್ಲೇ ಆ ಸೈಡರೇ ಪರಿಚಯ ಮಾಡ್ಕೊಂಡ್ಬಿಟ್ಟು ನಾವು ತರಿಸಿದ್ವಿ. ಆಮೇಲೆ ನಾವೊಂದ್ ಟೈಮ್ ಒಂದು 2 ಟೈಮ್ ವಿಸಿಟ್ ಕೊಟ್ವಿ ಕೇರೂರು ಆಮೇಲೆ ಹಮ್ಮಿಂಗಾಡು ಸಂತಿಗಳಲ್ಲಿ. ಇದು ಮೇನ್ ಸಿಗೋದು ಎಳ್ಗ ಅಲ್ವಾ? ನಾವು ಕೇರೂರಲ್ಲಿ ನಾವೇ ಹೋಗಿ ವಿಸಿಟ್ ಕೊಟ್ಟಾಗ ಅಲ್ಲೆಲ್ಲ ಪ್ರೊಫೆಷನಲ್ ಅಲ್ಲಿ ಏನಂತ ತಿಳ್ಕೊಂಡ್ಬಿಟ್ಟು ನಾವೊಂದ್ 2-3 ಸರಿ ಓಡಾದಾಗ ನಮಗೊಂದು ಐಡಿಯಾ ಬಂತು. ನಾವೊಂದ್ ಬ್ಯಾಚ್ ತಗೊಂಡ್ಬಂದ್ವಿ.
ಓಕೆ, ಯಾಕಂದ್ರೆ ಅಮೀನ್ಗಡದು ತರ್ಬೇಕು ಅಂದ್ರೆ ತುಂಬಾನೇ ಈ ಕಡೆ ನಮ್ ದಾವಣಗೆರೆ ಕಡೆಯಿಂದ ಸ್ವಲ್ಪ ಶ್ರಮ ಜಾಸ್ತಿ. ಹೌದೌದು, ಆಯ್ಕೆ ಇದ್ರಲ್ಲಿ ತುಂಬಾ ದೂರ ಇದೆ ಅಂತೇಳಿ. ನಿಮ್ಗೆ ತರೋ ಸಂದರ್ಭದಲ್ಲಿ ಈ ತರ ಮೋಸ ಗೀಸ ಆಗೋದು ಏನು ಆಗಿ ಸುಮಾರು ಜನ ಅಮೀನ್ಗಡ ತರಕ್ಕೆ ತುಂಬಾ ಮೋಸ ಹೋಗಿದ್ದಾರೆ ಈ ತರ? ಸರ್ ಮೋಸ ಅಂದ್ರೆ ಬ್ರೋಕರ್ ಮೂಲಕ ಇವ್ರ ಮೂಲಕ ಹೋದ್ರೆ ಮೋಸನೇ ಅದು. ಸರ್ ನಾವೆಲ್ಲ ಅವ್ರವ್ರ ಇರ್ತಾರಲ್ಲಿ ಅದು ಮೋಸ ಆಗುತ್ತೆ. ಪ್ರೊಟಿಕಲ್ ನಾವ್ ಅಲ್ಲಿ ಹೋದ್ರೆ ನಮ್ಗೆ ಹಣೆ ಬರ ಏನಂತ ಗೊತ್ತಾಗುತ್ತೆ, ಕುರಿ ಹೆಂಗಂತ ಗೊತ್ತಾಗುತ್ತೆ. ಸುಮ್ನೆ ಅವ್ರ ಯಾರ ಕೊಡಿಸ್ತಾರೆ ಹಿಂಗಂತೆಲ್ಲ ಹೋಗ್ಬಾರ್ದು. ನಾವ್ ಹೋಗ್ಬೇಕು, ನಾವ್ ಹೋದ್ಮೇಲೆ ಗೊತ್ತಾಗತ್ತೆ ಅಲ್ಲಿ ಏನಂತ. ಅನುಭವ ಸ್ವಲ್ಪನಾದ್ರೂ ಇರ್ಬೇಕು ನಮ್ಗೆ. ಅನುಭವ ಇರ್ಬೇಕು. ಹೌದು, ನಾವ್ ಒಂದ್ ಬ್ಯಾಚ್ ಅನುಭವ ಇಲ್ಲ. ಆಮೇಲೆ ನೀವು ಸೆಕೆಂಡ್ ಥರ್ಡ್ ಬ್ಯಾಚ್ ಅಲ್ಲಿ ಸಕ್ಸಸ್. ಹೌದು, ಸಕ್ಸಸ್ ಆಗಿರೋದು ನಾವು. ಇದು ನೋಡ್ರಿ ಮಾಹಿತಿ ಅಂದ್ರೆ. ಫೀಡ್ ಮೇಂಟೈನಿಂಗ್, ಫುಡ್ ಹೇಗ್ ಮೇಂಟೈನ್ ಮಾಡ್ತೀರಾ ಸರ್? ಸರ್ ಫುಡ್ ಯಾವ್ದು ಹಸೆಮೇವ್ದು ಆತರ ಏನ್ ಪ್ಲಾನಿಂಗ್ ಏನಿಲ್ಲ, ಎಲ್ಲ ಡ್ರೈ ಫುಡ್ ಹಾಕದ್ ನಾವು. ಫಸ್ಟ್ ಬಂದು ಬೆಳಗ್ಗೆ ಬಂದ್ಬಿಟ್ಟು ನಾವು ಕಡಲೆ ಒಟ್ಟು, ಶೇಂಗೆ ಒಟ್ಟು ಈ ತರ ಹಾಕ್ತಿವಿ ಫಸ್ಟ್ ಟೈಮ್. ಆಮೇಲೆ ಮಧ್ಯಾಹ್ನ ಬಂದ್ಬಿಟ್ಟು ರಾಗಿ ಹುಲ್ ಹಾಕ್ತೀನಿ. ಸಾಯಂಕಾಲ ಈವ್ನಿಂಗ್ ಟೈಮ್ ಬಂತು ಸೈಲೇಜ್ ಹಾಕ್ತೀನಿ. ಡ್ರಿಪ್ದು ಚೆನ್ನಾಗಿದೆ, ಒಂಥರ ಬೌಲ್ ಎಲ್ಲ ಚೈನೀಸ್ ಸಿಸ್ಟಮ್. ಹೌದು ಸರ್, ಇದು ಏನಂತಂದ್ರೆ ನೋಡಿ, ಅದಕ್ಕೆ ನೀರು ಕುಡಿಬೇಕು ಅನ್ಸ್ತಾ ಇದ್ರ ಟಚ್ ಮಾಡಿದ್ರೆ ಸಾಕು ನೀರು ಬರುತ್ತೆ. ಇದು ಪೈಪ್ ಟಚ್ ಮಾಡಿದ್ರೆ ಸಾಕಲ್ಲ? ಟಚ್ ಮಾಡಿದ್ರೆ ಸಾಕು ನೀರು ಬರುತ್ತೆ. ನೋಡಿ, ಟಚ್ ಮಾಡಿದ್ರೆ ಸಾಕು ನೀರು ಬರುತ್ತೆ. ಇಲ್ಲಿ ಡೈರೆಕ್ಟ್ ಆಗಿ. ಸರ್ ಇದು ಬೀಳ್ಸೋದು ಏನ್ ಮಾಡಲ್ಲ? ಏನು ಮಾಡಲ್ಲ ಸರ್, ಏನು ಮಾಡಲ್ಲ. ಗ್ರಿಪ್ ಚೆನ್ನಾಗಿದೆ, ನಟ್ಟು ಬೋಲ್ಟ್ ಸಿಸ್ಟಮ್ ಸ್ಟ್ರೆಂತ್ ಇದೆ, ಸ್ವಲ್ಪ ಚೆನ್ನಾಗಿದೆ ನೋಡಿ. ಅದ್ ಬಂದು ಬೇಕಾದ ನೀರು ಕುಡಿಯುತ್ತೆ, ವೇಸ್ಟ್ ಆಗಲ್ಲ, ಗಲೀಜಾಗಲ್ಲ, ವೇಸ್ಟ್ ಆಗಲ್ಲ. ನಾವು ವಾರಕ್ಕೊಂದ್ಸರಿ ಕ್ಲೀನ್ ಮಾಡ್ಕೊಂತಾನೆ ಇರ್ತೀವಿ ಅದನ್ನ. ಮತ್ತೆ ಹೀಗಿದ್ದಾಗ ಕಾಯಿಲೆ ಬೀಳಲ್ಲ ಮತ್ತೆ. ಹೌದು, ಚೆನ್ನಾಗಿದೆ ಎಲ್ಲ ಡ್ರಿಪ್ ಸಿಸ್ಟಮ್. ಸೂಪರ್. ಹೈಟೆಕ್, ಒಟ್ಟು ಹೈಟೆಕ್ ಅಂದ್ರೆ ಹೈಟೆಕ್. ಹೌದು ಸರ್, ಹೌದು, ಫುಲ್ ಹೈಟೆಕ್ ಮಾಡಿರೋದು. ಹೌದು. ಮತ್ತೆ ಸಪೋರ್ಟಿವ್ ಕೆಲಸಗಳು ಇದಾರ, ಆಳು ಇದಾರ ಹಿಂಗೆ? ಸರ್ ಇದಕ್ಕೆ ಯಾವ್ದು ಆಳಕ್ಕಿಲ್ಲ. ಆಳಕ್ಕಿದ್ರೆ ಮನೆ ಆಳ ಅಂತ ಒಂದ್ ಮಾತು ಕೇಳ್ಬಿಟ್ಟಿದ್ದೀರಾ, ಅದು ಪಕ್ಕ 100% ನಿಜ. ಅದು ನಾವ್ ಯಾವ್ದು ಆಳಕ್ ಕೆಲಸ ಮಾಡಿಸ್ತಾ ಇಲ್ಲ. ಇವ್ರ ನಮ್ಮ ಅಪ್ಪ, ಇವ್ ನಮ್ಮ ಫ್ರೆಂಡು, ಇವ್ರಿಬ್ಳೇ ನೋಡ್ಕೊಳೋದು. ಏನೇ ಇದ್ರೆ ಒಳಗಡೆ ಇಬ್ಬರೇ ನೋಡ್ಕೊಳೋದು. ಒಬ್ರಿಲ್ಲ ಅಂದ್ರೆ ಒಬ್ರು ಇದ್ದೇ ಇರ್ತಾರೆ ಇಲ್ಲಿ. ಇವರೇ ಮೇಂಟೈನ್ ಮಾಡ್ತಾರೆ. ಫುಡ್ ಇಂದ ಇರ್ಬೋದು, ಏನು ಕಾಯಿಲೆ ಬಂದಿರ್ಬೋದು, ಪ್ರತಿಯೊಂದು ಇವ್ರು ಇಬ್ಬರೇ ಮೇಂಟೈನ್ ಮಾಡೋದು. ನಾನು ಮೇಂಟೈನ್ ಮಾಡಲ್ಲ. ಹೆಲ್ಪ್ ಮಾಡಿದಾರೆ ವೈದ್ಯಕೀಯವಾಗಿ. ಬಂತೀಗ ಮೆಡಿಕಲ್ದು ಒಂದು ಕ್ವಶನ್ ಬಂತು. ಬೇಸಿಕಲಿ ಒಂದ್ರಲ್ಲಿ ಬರ್ತಾರೆ, ಯಾವ್ದು ಏನಂತ ಗೊತ್ತಾಗ್ಬಿಡುತ್ತೆ ನಮಗೆ. ಇವ್ರಿಬ್ಳೇ ಇರೋದ್ರಿಂದ ನಮ್ಗೆ ಅಂತ ಏನಿಲ್ಲ. ಹಂಗಾದ್ರೆ ಕೆಲಸದ ಆಳು ಕಾಳುಗಳಿಲ್ಲದ್ರೆ ಮೇಂಟೈನ್ ಮಾಡ್ತಾ ಇದ್ದೀವಿ. ಹೌದು ಸರ್, ಈಗ ಮೆಡಿಕಲ್ದು ಅಂತ ಅಂದ್ರೆ ಅಪ್ಪಾಜಿ ಒಂದ್ ಮಾತು, ಚಿಕಿತ್ಸೆಗೆ ಹೆಂಗೆ ವೈದ್ಯರ ಸಲಹೆ ಯಾವ ತರ ಸೂಚನೆ ತಗೋತೀರ ಸರ್? ಸ್ಟಾರ್ಟಿಂಗ್ ನಾವು ವೈದ್ಯರ ಸಲಹೆನ ತಗೊಂಡಿರೋದು. ಒಂದ್ 2-3 ಟೈಮ್ ತರಿಸಿದ್ವಿ. ಲಿವರ್ ಟಾನಿಕ್ ಇರ್ಬೋದು, ಕೆಲವೊಂದು ಬಂದಾಗ ಅದಕ್ಕೆ ಏನಾರು ಕಾಯಿಲೆ ಬಂದಾಗ ಸಪರೇಟ್ ಆಗಿ ಬಿಡೋದಾಗ್ಲಿ, ಅವ್ರ ಮೂಲಕನೇ ನಾವೆಲ್ಲ ತಿಳ್ಕೊಂಡಾದ್ಮೇಲೆ ನಾವು ಅದ್ರ ಹತ್ರನೇ ಮೂವ್ ಮಾಡ್ತೀವಿ. ಇದು ಮಾಡೋಕ್ಕಿಂತ ಮುಂಚೆನೆ ಅದನ್ನ ಒಂದು ಗ್ರಿಪ್ ತಗೊಂಡಿದ್ದೀರಲ್ವಾ, ಹೆಂಗೆ ನೋಡ್ಕೋಬೇಕು? ಹೌದು, ಫಸ್ಟ್ ಅದು ಅವ್ರ ಮೂಲಕನೇ ತಗೊಂಡಿರೋದು. ವೈದ್ಯರು ಏನಿದ್ದಾರೆ ಅವ್ರ ಮೂಲಕನೇ ತಗೊಂಡಿರೋದು. ನಾವು ಡಿಸೈಡ್ ಮಾಡಿ ಏನು ಮಾಡಿಲ್ಲ. ಕಾಯಿಲೆ ಅಂತಂದ್ರೆ ಇಂಥ ಟೈಮಲ್ಲೇ ಕಾಯಿಲೆ ಬರುತ್ತೆ ಅಂತ ಹೇಳಕ್ ಆಗಲ್ಲ. ವಾತಾವರಣ ಡಿಪೆಂಡ್ ಆಗುತ್ತೆ. ಈಗ ಮಳೆಗಾಲದಾಗೂ ಕಾಯಿಲೆ ಬರ್ತವೆ, ಬೇಸಿಗೆಗಾಲದಾಗೂ ಕಾಯಿಲೆ ಬರ್ತವೆ. ಸೊ ಆ ತರ ಇದ್ದಾಗ ನಾವೇನ್ ಮಾಡ್ತೀವಿ, ಏನೋ ಕಾಯಿಲೆ ಬಂದಿರೋದನ್ನ ಅಬ್ಸರ್ವ್ ಮಾಡ್ಬಿಟ್ಟು ಸಪರೇಟ್ ಆಗಿ ಬಿಟ್ಬಿಡ್ತೀವಿ. ಕೆಮ್ಮು ಗಿಮ್ಮು ಇದ್ರೆ ಅವಕ್ಕೆಲ್ಲ ಮಾಡ್ತೀವಿ. ಈ ಜ್ವರ ಪರ ಬಂದಾಗ ಸ್ವಲ್ಪ ಕಾಲು ಬೈ ಜ್ವರ, ನೀಲಿ ನಾಲ್ಗೆ ಅಂತಾರೆ, ಈ ತರ ಎಲ್ಲ ಆ ತರವೆಲ್ಲ ನಾವೇನೋ ಕಾಯಿಲೆ ಬಂದಿಲ್ಲ ಅಬ್ಸರ್ವ್ ಮಾಡ್ಬಿಟ್ಟು ಅದನ್ನ ಅಬ್ಸರ್ವೇಷನ್ ಇಟ್ಬಿಟ್ಟು ಸೈಡ್ ಇಟ್ಬಿಡ್ತೀವಿ. ಅದನ್ನ ಸಪರೇಟ್ ಆಗಿ ಅದಕ್ಕೊಂದು ಕಾನಿದೆ, ಅದಕ್ಕೆ ಇಟ್ಬಿಡ್ತೀವಿ ನಾವು. ಕೆಲವೊಂದು ಈಗ ಬರ್ತಾ ಇಲ್ಲ, ಅಷ್ಟೊಂದು ಬರಲ್ಲ. ಏನಕ್ಕಪ್ಪ ಬರಲ್ಲ ಅಂದ್ರೆ ಹೈಟೆಕ್ ಸೆಟ್ ಅಲ್ಲಿ ಕ್ಲೀನಿಂಗ್ ಬಹಳ ಮುಖ್ಯ. ನಾವ್ ಸುಮ್ನೆ ದುಡ್ಡು ಐತಿ ಹೈಟೆಕ್ ಸೆಟ್ ಮಾಡ್ತೀವಿ, ಆಸೆಗೆ ಅರ್ಧ ಮಾಡಿ ಸುಮ್ನೆ ಕುರಿಸಿ ಹಾಕ್ತಿವಿ ಅಂತ ಹೇಳಿ ಹಾಳು ಮಾಡ್ಕೊಳೋದಲ್ಲ. ಕ್ಲೀನಿಂಗ್ ಬಹಳ ಮುಖ್ಯ. ನಾವ್ ಯಾವ ತರ ಮೇಂಟೈನ್ ಮಾಡ್ತೀವಿ ಕ್ಲೀನಿಂಗ್, ಆ ತರ ಯಾವ್ದೇ ಕಾಯಿಲೆ ಬರೋದಂಗೆ ಇರ್ತವೆ. ಇದು ಇಂಪಾರ್ಟೆಂಟ್. ಹಾಗಾಗಿನೇ ಅದಕ್ಕೆ ಹೈಟೆಕ್ ಮಾದರಿ ಶೆಡ್ ಅಲ್ಲಿ ಸ್ವಚ್ಛತೆ ಬಹಳ ಮುಖ್ಯ ಅಂತ ಹೇಳಿ. ವೆರಿ ನೈಸ್. ಹಾಗೆ ಮುಂದೆ ಕೆಳಗೆ ತುಂಬಾ ಕೋಳಿಗಳು ಮತ್ತೆ ಏನೇನು ಸಾಕಿದ್ರೆ ಹೈಟ್ ಡೌನಿಗೆ ಸ್ವಲ್ಪ ಹೋಗ್ಬೇಡ ಅಂತ ಕೆಳಗೆ ನೋಡೋಣ. ಮ್ಯಾಟ್ ಗೀಟ್ ಆಗಿದೆ. ಇಲ್ಲ, ಎಲ್ಲಿಂದ? ದಾವಣಗೆರೆಯಿಂದ ತರಿಸಿದ್ರೆ ಹೆಂಗೆ ಮ್ಯಾಟ್ ಇವು? ಸರ್ ಇಲ್ಲ ಸರ್, ಅದು ಚಿಕ್ಕಬಳ್ಳಾಪುರ ಫ್ಯಾಕ್ಟ್ರಿನ ಡೈರೆಕ್ಟ್ ತಂದಿದ್ ನಾವು. ಚಿಕ್ಕಬಳ್ಳಾಪುರ. ಬರಪ್ಪ. ಸಂಜೆ ಮತ್ತೆ ಬರ್ತಾ ಒಳಗೆ ಕೋಳಿ ಹೊರಗೆ ಹೋಗಿ ಇಷ್ಟಾಗಿರ್ತಲ್ಲ. ಚಪ್ಪಲಿ ಹಾಕೊಂಡ್ರಲ್ಲ, ಬನ್ನಿ ಒಳಗೆ ಹೋಗಿ. ಎಲ್ಲ ನಾಟಿ ಕೋಳಿ, ಎಲ್ಲ ನಾಟಿ ಕೋಳಿ ಸರ್. ಇದು ವೈಟರ್ ಇದೆ, ನಾಟಿ ಇದೆ ನೋಡಿ. ಎಲ್ಲ ಆಚೆ ಹೋಗ್ತಿದಾವೆ, ಇವೆಲ್ಲ ಬಿಟ್ಟಸಕ್ ಆಚೆ ಹೋಗ್ತವೆ, ಎಲ್ಲೂ ಹೋಗಲ್ಲ. ಇದೇ ಕಾಂಪೌಂಡ್ ಅಲ್ಲಿ ಮೇಯ್ತವೆ ಮತ್ತೆ ರಿಟರ್ನ್ ಒಳಗಡೆ ಬಂದಿರ್ತಾವಲ್ಲ. ಬ್ರೀಡಿಂಗ್. ಓಕೆ. ಚಾಪ್ ಕಟ್ರ್ ಇದೆ ತಂದಿದ್ದಲ್ಲ? ಹಾ ಸರ್, ಚಾಪ್ ಕೊಟ್ರಿ. ಪಾರಿವಾಳ, ಬಾತ್ಕೋಳಿ ಏನಪ್ಪಾ ಎಲ್ಲ ಸಾಕ್ಬಿಟ್ಟಿದ್ವಿ, ಬಹಳ ಚೆನ್ನಾಗಿದೆ. ಇಲ್ಲ, ಅವೆಲ್ಲ ಸೆಡ್ ಅಂತ ಮಾಡಿದ್ರೇನೆ, ಅವೆಲ್ಲ ಇದ್ರೇನೆ ಸ್ವಲ್ಪ ನಮ್ಗೆ ಖುಷಿ ಕೊಡೋದು. ಬಾತ್ಕೋಳಿ ಇದೆ, ಪಾರಿವಾಳ ಇದೆ. ಎಷ್ಟು ಕೋಳಿ ಬಿಡ್ಬೋದು ಸರ್? ಬಿಟ್ರೆ ಇದು ಅಂದಾಜು ಬಿಟ್ರೆ ಒಂದ್ 500 ಬಿಡ್ಬೋದು, 1000 ಬಿಡ್ಬೋದು. ಯಾಕಂದ್ರೆ ಸೆಡ್ ಬಂದು ದೊಡ್ಡದಿರೋದು.
ಈಗ ಕೋಳಿಗಳು ಈ ತರ ಎಲ್ಲ ಮೊಟ್ಟೆ ಕೋಳಿಗಳನ್ನ ಸಾಕಿದೆ, ಸಾಕ್ಬೋದ? ಏನ್ ಪ್ರಾಬ್ಲಮ್ ಏನ್ ಆಗಲ್ಲ? ಏನು ಪ್ರಾಬ್ಲಮ್ ಇಲ್ಲ ಸರ್, ಆ ತರದ್ ಏನು ಪ್ರಾಬ್ಲಮ್ ಕುರಿಗಳಿಗೆ ಏನಿಲ್ಲ. ಏನಾಗಲ್ಲ. ಆತರ ಏನಿಲ್ಲ. ಒಂದು ವೇಳೆ ಇದು ಮೇಲ್ಗಡೆ ಇದೆ, ಸುಮಾರು ಎಷ್ಟಡಿ ಇದೆ ಹೈಟ್? ನಮ್ಗಿಂತ ಇದು 8 ಅಡಿ 8 ಅಡಿ ಇದೆ. ತುಂಬಾ ಹೈಟ್ ಇದೆ. ಆರಾಮ ಹಸುಗಳು ಸಾಕ್ಬೋದು ಒಳಗೆ, ಅಷ್ಟು ಜಾಗ ಇದೆ. ನಾವು ಕುರಿ ಪ್ಲಾನಿಂಗ್ ಎಲ್ಲ ಇಟ್ಕೊಂಡಿದೀವಲ್ಲ, ಬ್ರೀಡಿಂಗ್ ಇನ್ನು ಖರ್ಚು ಆಗಾಗತ್ತೆ, ಇನ್ನೊಂದು 1 ಲಕ್ಷ ಎಕ್ಸ್ಟ್ರಾ ಹೋಗ್ಬೋದು, ಈ ತರ ಮೈಂಡ್ ಸೆಟಲ್ ಮಾಡಿರೋದು. ಬ್ರೀಡಿಂಗ್ ಸೆಟಪ್ ಕೂಡ ಕೆಳಗೆ ಮತ್ತೆ ಮಾಡ್ಕೋಬಹುದು ಅನ್ನೋ ಆಲೋಚನೆ ಇದೆ. ಸ್ನೇಹಿತರೆ, ಇದು ಒಳ್ಳೆ ಉತ್ತಮ ಶೆಡ್ ನಿರ್ವಹಣೆಗೆ ಒಂದು ಯಾರು ಆಸೆ ಇಟ್ಕೊಂಡಿದ್ರ ಅಂದ್ರೆ ಹೀಗಿರುತ್ತೆ ನೋಡ್ರಪ್ಪ. ಎಲ್ರಿಗೂ ಒಂದೊಂದು ಆಸೆಗಳು ಇರುತ್ತೆ, ಏನಾದ್ರು ಶೆಡ್ ಮಾಡ್ಬೇಕು, ಮುಂದುವರಿಬೇಕು ಅಂತೇಳಿ. ಹೈನುಗಾರಿಕೆ ಖಂಡಿತ ಮುಂದುವರಿಲಿಕ್ಕೆ ಆರಂಭದಲ್ಲಿ ನಮ್ಗೆ ಒಂದಿಷ್ಟು ಕೈ ಬಿಡ್ಬೋದು, ಹಿಡಿಬೋದು, ಬಟ್ ಸಕ್ಸಸ್ ಅಂತ ಖಂಡಿತ ಆಗೇ ಆಗ್ತಾರೆ ಅನ್ನೋದಕ್ಕೆ ಇದೊಂದು ರಘುವರ ಉದಾಹರಣೆ. ಎಲ್ಲಾರು ಆಲ್ಮೋಸ್ಟ್ ಈಗ ವಿಲೇಜ್ ಅಲ್ಲಿ ಏನಿದ್ದಾರೆ, ಆಮೇಲೆ ಏನು ಸಿಟಿಲಿ ಏನಿದ್ದಾರೆ, ಎಲ್ಲಾನ ಹೈಟೆಕ್ ಕುರಿ ಸೆಟ್ ಮಾಡ್ಬೇಕು ಅಂತ ಕಾಯ್ತಿದ್ದಾರೆ ಸರ್ನಾ. ಕೆಲವರು ಮಾಡಿ ಫೇಲ್ ಆಗಿದ್ದಾರೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ದುಡ್ಡಿದೆ, ತಂದಾಕಿ ಹೈಟೆಕ್ ಸೆಟ್ ಮಾಡಿ ಸುಮ್ಮನೆ ಶೋಕಿ ಮಾಡ್ದಂಗ ಆಗ್ತಿದೆ ಅದು ಸರ್ನಾ. ಇದು ತಾಳ್ಮೆನ ಕುರಿ ಸೆಟ್ ಮಾಡಾದ್ಮೇಲೆ, ಕುರಿ ತಂದ್ಮೇಲೆ ಕೇರಿಂಗ್ ಇರ್ಬೇಕು ಒಂದು, ಆಮೇಲೆ ತಾಳ್ಮೆ ಬಹಳ ಮುಖ್ಯ. ಈಗ ಎಕ್ಸಾಂಪಲ್ ನಾವೇ ತಗೊಳ್ಳಿ ಸರ್, ನಾನು ಒಂದ್ 20 ಲಕ್ಷ ಬಂಡವಾಳ ಹಾಕಿನಂತಂದ್ರೆ, ಈಗ 1 ವರ್ಷ ಆಗ್ತಾ ಬಂತು, ನಾವ್ 2-3 ಬ್ಯಾಚ್ ಮಾರಿದೀನಿ ಅಷ್ಟೇ. ನಾನ್ ಸಡನ್ ಆಗಿ 20 ಲಕ್ಷ ತಗೊಳಕ್ ಆಗಲ್ಲ ಸರ್ನಾ. ಕಾಯ್ಬೇಕು, ಕೇರಿಂಗ್ ಇರ್ಬೇಕು. ಲಾಂಗ್ ಪ್ರೊಸೆಸ್, ಒಟ್ಟಿದು ಲಾಂಗ್ ಪ್ರೊಸೆಸ್ ಇರುತ್ತೆ. ಅದೆಷ್ಟು ಎಷ್ಟು ಕೇರ್ ಮಾಡ್ತೀರಿ ಅಷ್ಟು ಒಳ್ಳೇದು ಅಂತ ಹೇಳಿ. ಅದಂತೂ ನಿಜ. ಥ್ಯಾಂಕ್ ಯು ರಘು, ನಿಮ್ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಧನ್ಯವಾದಗಳು. ಥ್ಯಾಂಕ್ ಯು.